ಈಗ ನಿಮ್ಮ ಬರವಣಿಗೆಯನ್ನು ಅದು ಹಾಡಿನ ರೂಪದಲ್ಲಿ ಬಂದಾಗ ನೀವು ಕೇಳಿದಾಗ ನೀವು ಯಾವ ರೀತಿ ಖುಷಿ ಪಡ್ತೀರಾ, ಅದು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ, ಮನಸ್ಸಿಗೆ ಎಷ್ಟು ಹಿತ ಅನಿಸುತ್ತೆ ಅಂತ ಹೇಳಿ? ಸೊ ಇನಿಷಿಯಲ್ ಡೇಸಲ್ಲಿ ಹಾಗೆ ಇತ್ತು. ನಾನು ಬರ್ದಿರೋದು ಯಾರೋ ಒಂದು ಡೈಲಾಗು ಇಲ್ಲ ಒಂದು ಶಾರ್ಟ್ ಫಿಲ್ಮಲ್ಲೋ ಅಥವಾ ಎಲ್ಲೋ ಹಾಡಿದ್ರೆ ಅದು ಬಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಅದು ಅಂದರೆ ನಮ್ದು ಏನೋ ಒಂದು ಇದು ಮಾಡ್ತಿದ್ದೆ. ಮತ್ತು ಈ ನಾಗರಬಾವಿ ಸರೌಂಡಿಂಗ್, ನಾನು ಮುಂಚೆ ಹನುಮಂತ ನಗರದ ಇಲ್ಲಿಗೆ ಬರ್ತಿದ್ನಲ್ವ, ಬಸ್ಸಲ್ಲಿ ಬರ್ತಾ ನಾನು BMTC ಬಸ್ಸಲ್ಲಿ ಬರ್ತಾ ಹಿಂಗೆ ಪೋಸ್ಟೆಲ್ಲ ನೋಡ್ತಿದ್ರೆ ಅಲ್ಲಿ ಪೋಸ್ಟ್ ನೋಡ್ಬಿಟ್ಟು ಅಲ್ಲಿ ನನ್ನ ಹೆಸರು ಇದ್ದಿದ್ರೆ ಹೆಂಗಿರೋದು, ಅಂದರೆ ನನ್ನ ಹೆಸರು ಒಂದು ಪೋಸ್ಟಲ್ಲಿ ಬಂದರೆ ಸಾಕು. ಸೊ ಆ ತೆರೆ ಮೇಲೆ ಬರಬೇಕು ಅದೆಲ್ಲ ಏನೂ ಇಲ್ಲ. ಸೊ ಬಿಗ್ ಸ್ಕ್ರೀನ್ ಮೇಲೆ ಒಂದು ಸತಿ ನಮ್ಮ ಹೆಸರು ನೋಡಬೇಕು. ಸೊ ಈ ಥರದ್ದೆಲ್ಲ ಇತ್ತು. ಸೊ ಈ ಯಾವಾಗ ನಮ್ಮ ಹಾಡು ಬರುತ್ತೆ, ಅದು ಸ್ಪೆಷಲಿ ಫಸ್ಟ್ ಸಾಂಗ್, ಅದು ಅಪ್ಪು ಸರ್ ಅವರು ಲಿಪ್ಪಲ್ಲಿ ಹಾಡ್ತಾರೆ ಗೊತ್ತಾ, ಅದು ಬೇರೆ ಮಾಂಟೇಜ್ ಬೇರೆ. ಲಿಪ್ಪಲ್ಲಿ ಹಾಡಿದಾಗ ನಮ್ಮ ಲೈನ್ಸ್ಗಳನ್ನು ಅವ್ರು ಹಾಡ್ತಿದ್ದಾರೆ ಅನ್ನೋದು ಅದು ಆ ಖುಷಿ ಬೇರೆ. ಅದು ನನಗೆ ರೀಸೆಂಟ್ಲಿ ನಂಗೆ ಡೆವಿಲ್ದು ಒಂದು ಫಸ್ಟ್ ಒಂದೇ ಒಂದು ಸಲ ಸಾಂಗ್ ರಿಲೀಸ್ ಆದಾಗ ಇನಿಷಿಯಲಿ ಅದೆಲ್ಲೂ ಲಿಪ್ ಕಾಣಿಸಲ್ಲ, ಬಟ್ ಎಂಡಲ್ಲಿ ದರ್ಶನ್ ಸರ್ ಒಂದೇ ಒಂದು ಸಲ ಸೋತು ಅದೊಂದೇನೋ ಹಿಂಗೊಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆವಾಗ ನನಗೆ ಸಖತ್ತು ಮೈ ಜುಮ್ ಬಂದಿತ್ತು. ಅಂದರೆ ಒಬ್ಬ ಸ್ಟಾರ್ ಹೀರೋ ನಾವು ಬರೆದಿರೋ ಲೈನನ್ನು ಹಾಡೋದಿದೆಯಲ್ಲ, ಅದು ಸಖತ್ತು ಕಿಕ್. ಅದು ಸೂಪರ್. ಈಗ ಯಶ್ ಅವ್ರದ್ದು ಆ ವಿಜುವಲ್ಲು ಆ್ಯಂಡ್ ನಿಮ್ಮ ಬರವಣಿಗೆ ಕಂಡಾಗ ನಿಮ್ಗೆ ಆಗಿದ್ದ ಅನುಭವ? ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ವೈಫ್ ಇಲ್ಲೇ ಕೂತ್ಕೊಂಡು ನೋಡಿದ್ದು. ಅಂದರೆ ನನಗೆ ಹಿಂದಿನ ದಿನ ಕಾರ್ತಿಕ್ ಸರ್ ಹೇಳಿದ್ರು ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದೆ ಪ್ರಮೋದ್ ಅಂತ ಹೇಳಿದ್ರು. ಬಟ್ ಅದನ್ನು ನೋಡೋಕೆ ತುಂಬ ಎಕ್ಸೈಟೆಡ್ ಆಗಿದ್ವಿ ನಾವು. ಅದನ್ನು ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಎಷ್ಟು ಸರ್ ಕಾಣ್ತಿರೋ ರೀತಿ ಇದೆಯಲ್ಲ, ಅದು ಅಮೇಝಿಂಗ್. ಅವರಷ್ಟೇ ಅಲ್ಲ, ಕಂಪ್ಲೀಟ್ ವಿಜುವಲ್ಸ್ ನಿಮಗೆ ಬೇರೆ ಎಲ್ಲ ಹೀರೋಯಿನ್ಸ್ಗಳಾಗಿರ್ಬೋದು, ಆ ಟಾಕ್ಸಿಕ್ ಅನ್ನೋದೊಂದು ಬೇರೆ, ಅದು ಹಬ್ಬ ಅದು ಕಣ್ಣಿಗೆ. ಸರ್, ನಿಮಗೀಗ ಯಶ್ ಅವರು ಹೊಗಳಿದಂಥ ಸಂದರ್ಭ ಏನು, ಅವರು ಹೇಳಿದ್ದೇನು, ಯಾವ ರೀತಿ ಹೊಗಳಿದ್ರು, ನಿಮ್ಮ ಬರವಣಿಗೆ ಬಗ್ಗೆ ಅವ್ರು ಏನು ಹೇಳಿದ್ರು ಅಂತ ಎಕ್ಸಾಕ್ಟಾಗಿ? ಅದೇ ಫಸ್ಟ್ ದಿನ ಕಾಲ್ ಮಾಡಿದಾಗಲೇ ಅವ್ರು ನಿಮ್ಮ ಸಾಂಗ್ಗಳು ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರೀತೀರಾ, ಸಿಂಪಲ್ಲಾಗಿರುತ್ತೆ, ಪೋಯಿಟ್ರಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಈವನ್ ಇದನ್ನು ಬರೆಯುವಾಗಲೂ ಒಂದೊಂದು ಲೈನ್ 5 ಲೈನ್ ತುಂಬ ಚೆನ್ನಾಗಿದೆ, ಈ ಥಾಟ್ ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಮಾಡೋರು. ಆಮೇಲೆ ಸಾಂಗ್ ಎಲ್ಲ ಆದಮೇಲೆ, ಅದು ಆ್ಯಕ್ಚುಲಿ ಸಾಂಗ್ ಚರಣ ಬರೆದು ಆದಮೇಲೆ ನಾನು ಗೋವಾ ಹೋಗಿದ್ವಿ ನಾನು ಮತ್ತು ವೈಫು. ಸೊ ಅಲ್ಲಿದ್ದಾಗ ಅದು ಚರಣ ಇನ್ನೂ ಸ್ವಲ್ಪ ಡಿಸ್ಕಷನ್ಸ್ ಇತ್ತು. ಅದಕ್ಕೋಸ್ಕರ ಅವರು ಫೋನ್ ಮಾಡಿದರು. ನಾನು ಈ ಗೋವಾದಲ್ಲಿ ಡಾಲ್ಫಿನ್ ಶೋ ಅಂತ ಕರ್ಕೊಂಡು ಹೋಗ್ತಾರೆ ಸಮುದ್ರದ ಮಧ್ಯೆ, ಅಲ್ಲಿದ್ದಾಗ ಫೋನ್ ಬಂತು. ನಾನು ಕಾಲ್ ತೊಗೊಂಡು ಮಾತಾಡ್ತಾ ಎಸ್ ಸರ್ ಜೊತೆ ಮಾತಾಡ್ತಾರೆ ದಡಕ್ಕೆ ಬಂದಿದ್ದೀನಿ, ಅದು ನಮ್ಗೆ ಗೊತ್ತೇ ಆಗಿಲ್ಲ. ಸೊ ಆವಾಗ ಸಾಂಗ್ದು ಕರೆಕ್ಷನ್ಸ್ ಎಲ್ಲ ಆಯಿತು ಅಲ್ಲಿ ಆಗಿ ಆಮೇಲೆ ಬಂದು ದಡದಲ್ಲಿ ನಾನು ಕೂತಾಗ ಈ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಆಯ್ತು, ಫೈನಲ್ ಆಯಿತು, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಆಮೇಲೆ ಒಂದು 5 ನಿಮಿಷ ಮಾತಾಡಿದ್ರು, ಕ್ಯಾಶುವಲ್ ಆಗಿ ಮಾತಾಡಿದ್ರು. ಹೇಗೆ ಶುರು ಮಾಡಿದ್ದು ಪ್ರಮೋದ್, ನೀವು ಹೇಗೆ ಬರೀತೀರಾ, ಏನು ಯಾವ್ಯಾವ ಪುಸ್ತಕಗಳನ್ನು ಓದ್ತೀರಾ. ಆಮೇಲೆ ನಾನು ಅವ್ರ ಸಿನಿಮಾಗಳ ಬಗ್ಗೆ ಹೇಳಿದೆ. ಸರ್ ನಿಮ್ಮದು ಕಿರಾತಕ, ರಾಜಾವಳಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಸರ್ ನನಗೆ ಅಂತ ಹೇಳಿದೆ. ಮತ್ತು ಟೀಸರ್ಗೆ ಹೇಗಿದೆ ಎಲ್ಲದೂ ಕೇಳಿದ್ರು. ನಾನು ಎಲ್ಲ ಅಂದರೆ ಕ್ಯಾಶುವಲ್ ಒಂದು ಫ್ರೆಂಡ್ಲಿ ಟಾಕ್ಸ್ ಆಯ್ತು ಅಲ್ಲಿ. ಸೊ ಖುಷಿ ಆಯ್ತು ನನಗೆ. ಅಂದರೆ ಅವ್ರದ್ದೊಂದು 5 ನಿಮಿಷನೂ ತುಂಬ ಅಮೂಲ್ಯ, ಬಟ್ ಅವರು ಅದನ್ನ ನಮಗೆ ಕೊಟ್ಟು ಮಾತಾಡ್ಸಿದ್ದಿದೆಯಲ್ಲ, ಅದು ತುಂಬ ಖುಷಿ ಆಯಿತು.